ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನವೇ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪರಿಸ್ಥಿತಿ ಎದುರು ಮನಸ್ಥಿತಿ, ಸಾಧನೆಯ ಹಾದಿಯಲ್ಲಿ ಜೀವನದ ಕಥೆ ಎರಡನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಮತ್ತು ಸಾಧ್ಯವಾದಷ್ಟು ಶೇರ್, ಲೈಕ್ ಮಾಡುವ ಮೂಲಕ ಚಾನಲನ್ನು ಪ್ರೋತ್ಸಾಹಿಸಿ. ತಾಳ್ಮೆ ಮತ್ತು ಸಮಯ ಯಾವುದೇ ಪರಿಸ್ಥಿತಿಯನ್ನು ಜಯಿಸಬಲ್ಲ ಎರಡು ಮುತ್ತುಗಳು. ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ತಾಳ್ಮೆ, ಕಠಿಣ ಪ್ರಯತ್ನ, ನಿರಂತರ ಕಲಿಕೆಯಿಂದ ಎದುರಿಸಿ ಜಯಿಸಿ ಯಶಸ್ಸನ್ನು ಹೊಂದಬಹುದು ಎನ್ನುವುದನ್ನು ಈ ವ್ಯಕ್ತಿಯ ಜೀವನ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಜೀವನದಲ್ಲಿ ಸಮಸ್ಯೆ ಏನಿರಬಹುದು? ತಂದೆ ತಾಯಿ ಇಲ್ಲವೇ? ವಿದ್ಯಾಭ್ಯಾಸ ದೊರಕಲಿಲ್ಲವೇ? ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲವೇ? ದಾಂಪತ್ಯ ಜೀವನದಲ್ಲಿ ವಿರಸವೇ? ವ್ಯವಹಾರ ಸಫಲವಾಗುತ್ತಿಲ್ಲವೇ? ಅಥವಾ ಜೀವನದಲ್ಲಿ ಎಷ್ಟೇ ಪ್ರಯತ್ನಪಟ್ಟರೂ ಯಶಸ್ಸೇ ದೊರಕುತ್ತಿಲ್ಲವೇ? ಹಾಗಿದ್ದರೆ ಈ ವ್ಯಕ್ತಿಯ ಜೀವನ ಕಥೆಯನ್ನೊಮ್ಮೆ ತಾಳ್ಮೆಯಿಂದ ಸಮಯ ಕೊಟ್ಟು ಕೊನೆಯವರೆಗೂ ಕೇಳಿದರೆ ಜೀವನದಲ್ಲಿ ಇಷ್ಟೊಂದು ಸಂಘರ್ಷವನ್ನು ಮಾಡಿ ಯಶಸ್ಸನ್ನು ಹೊಂದಲು ಸಾಧ್ಯವೇ ಎನ್ನುವುದು ನಿಮಗನಿಸಬಹುದು. ಅಲ್ಲದೆ ಸಾಮಾನ್ಯರಿಗೆ ಇಂತಹ ಜೀವನ ಸಂಘರ್ಷವನ್ನು ಎದುರಿಸಿ ಜಯಿಸಲು ಒಂದು ಜನ್ಮ ಸಾಕಾಗಲಿಕ್ಕಿಲ್ಲ ಎನ್ನುವುದು ನಿಮಗನಿಸಿದರೆ ಅಚ್ಚರಿಯಿಲ್ಲ. ಜೀವನದಲ್ಲಿ ಎಲ್ಲ ರೀತಿಯ ಸಂಘರ್ಷವನ್ನು ಎದುರಿಸಿ ಜಗತ್ತಿನ 4ನೇ ದೊಡ್ಡ ಉದ್ಯಮವನ್ನು ಕಟ್ಟಿದ ವ್ಯಕ್ತಿಯ ಜೀವನ ಕಥೆ ಇದು. ಅಮೆರಿಕದ ಇಂಡಿಯಾನಾ ಪ್ರಾಂತ್ಯದ ಹೆನ್ರಿವಿಲೆಯಲ್ಲಿ ಸೆಪ್ಟೆಂಬರ್ 9, 1890ರಂದು ಈತನ ಜನನವಾಯಿತು. ತನ್ನ 5ನೇ ವಯಸ್ಸಿನಲ್ಲಿ ತಂದೆಯ ಅನಾರೋಗ್ಯದಿಂದಾಗಿ ತಂದೆಯನ್ನು ಕಳೆದುಕೊಂಡ. ನಂತರ ತಾಯಿ ಕೆಲಸಕ್ಕೆ ಹೋಗಲು ಆರಂಭಿಸಿದ್ದರಿಂದಾಗಿ ಮನೆಯಲ್ಲಿ ಇವನೇ ಹಿರಿಯವನಾದುದರಿಂದ ತಮ್ಮ ತಂಗಿಯಂದಿರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇವನಿಗಾಯಿತು. ಹೀಗೆ ತಾಯಿಗೆ ಅಡುಗೆಯಲ್ಲಿ ಸಹಾಯ ಮಾಡುತ್ತಾ ಅಡುಗೆ ಕೆಲಸವನ್ನು ಕಲಿತುಕೊಂಡ. ಸ್ವಲ್ಪ ಸಮಯದ ನಂತರ ತಾಯಿ ಬೇರೆ ವಿವಾಹವಾದಳು. ಆದರೆ ಮಲತಂದೆ ಇವನನ್ನು ದ್ವೇಷಿಸುತ್ತಿದ್ದ ಮತ್ತು ತುಂಬ ಹಿಂಸಿಸುತ್ತಿದ್ದ. ಇದರಿಂದ ನೊಂದು ಹತಾಶನಾದ ಈತ ತನ್ನ 11ನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದು ಕೃಷಿ ಕೆಲಸವನ್ನು ಸೇರಿಕೊಂಡ. ಇಲ್ಲಿಂದ ಇವನ ವಿದ್ಯಾಭ್ಯಾಸವು ನಿಂತು ಹೋಯಿತು. 13ನೇ ವಯಸ್ಸಿನಲ್ಲಿ ಪೇಂಟಿಂಗ್ ಕೆಲಸವನ್ನು ಆಯ್ದುಕೊಂಡ. 15ನೇ ವಯಸ್ಸಿನಲ್ಲಿ ಬಸ್ ಕಂಡಕ್ಟರ್ ಆದ. ನಂತರ 16ನೇ ವಯಸ್ಸಿನಲ್ಲಿ ಸೈನ್ಯವನ್ನು ಸೇರಿಕೊಂಡ. ಆದರೆ ಇಲ್ಲಿ ವಯಸ್ಸಿನ ಸುಳ್ಳು ದಾಖಲೆ ನೀಡಿರುವುದರಿಂದಾಗಿ ಇವನನ್ನು ಕೆಲಸದಿಂದ ವಜಾಗೊಳಿಸಲಾಯಿತು. ಮುಂದೆ ರೈಲ್ವೆ ಕೆಲಸವನ್ನು ಸೇರಿಕೊಂಡ. 18ನೇ ವಯಸ್ಸಿನಲ್ಲಿ ಮದುವೆಯಾಗಿ 3 ಮಕ್ಕಳ ತಂದೆಯಾದ. ಇನ್ನೇನು ಎಲ್ಲವೂ ಒಂದು ಒಳ್ಳೆಯ ಹಂತಕ್ಕೆ ಬಂದು ಬದುಕಿನ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತಿರುವಾಗಲೇ ಇವನು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಸಹಕರ್ಮಿಯೊಂದಿಗೆ ನಡೆದ ಜಗಳದಿಂದಾಗಿ ಇವನನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಈಗ ಇವನ ಆರ್ಥಿಕ ಸ್ಥಿತಿ ಬಹಳ ಹದಗೆಟ್ಟಿತು. ಅದು ಸಾಲದೆಂಬಂತೆ ಇವನ ಪತ್ನಿ 3 ಮಕ್ಕಳೊಂದಿಗೆ ಇವನನ್ನು ತೊರೆದು ಹೋದಳು. ಇದರಿಂದ ಇವನು ತನ್ನ ಜೀವನದಲ್ಲಿಯೇ ಹೀಗೇಕೆ ನಡೆಯುತ್ತಿದೆ ಎಂದು ಬಹಳ ನೊಂದು ನಿರಾಶನಾದ. ಆದರೆ ಪರಿಸ್ಥಿತಿಯ ಪರೀಕ್ಷೆಗೆ ಮನಸ್ಥಿತಿಯನ್ನು ಸೋಲಲು ಬಿಡದೆ ಉದ್ಯೋಗವನ್ನು ಅರಸುತ್ತಾ ಮುನ್ನಡೆದ. ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ ಮಾರಾಟವನ್ನು ಪ್ರಾರಂಭಿಸಿದ. ನಂತರ ಟೈರ್ ವ್ಯಾಪಾರವನ್ನು ಶುರು ಮಾಡಿದ. ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಇದ್ದ. ಆದರೆ ಯಾವುದರಲ್ಲೂ ಯಶಸ್ಸನ್ನು ಕಾಣಲೇ ಇಲ್ಲ. 40ನೇ ವಯಸ್ಸಿನಲ್ಲಿ ಕೆಂಟಿಗೋ ಪ್ರಾಂತ್ಯದಲ್ಲಿ ಒಂದು ಸರ್ವಿಸ್ ಸ್ಟೇಷನನ್ನು ತೆರೆದ. ಆದರೆ ಇದರಿಂದ ಬರುವ ಆದಾಯ ಅವನಿಗೆ ಸಾಕಾಗುತ್ತಿರಲಿಲ್ಲ. ಹಾಗಾಗಿ ಅದರ ಪಕ್ಕದಲ್ಲೇ ಇರುವ ಒಂದು ಕೋಣೆಯಲ್ಲಿ ಸರ್ವಿಸ್ ಸ್ಟೇಷನ್ಗೆ ಬರುವ ಚಾಲಕರಿಗಾಗಿ ಊಟದ ವ್ಯವಸ್ಥೆಯ ಒಂದು ವ್ಯವಹಾರವನ್ನು ಮಾಡಿದ. ತಾನು ಬಾಲ್ಯದಲ್ಲೇ ಅರಿತುಕೊಂಡಿರುವ ಅಡುಗೆಯ ಕಲೆಯ ಕೆಲಸದಿಂದ 11 ಮಸಾಲೆಗಳುಳ್ಳ ಒಂದು ಅಪರೂಪದ ಖಾದ್ಯ ಪದಾರ್ಥವನ್ನು ತನ್ನ ಶಕ್ತಿಯನ್ನಾಗಿ ಬಳಸಿಕೊಂಡ. ಇವನ ಅಡುಗೆಯ ರುಚಿಯು ಅಲ್ಲಿಯ ಗವರ್ನರ್ಗೆ ತುಂಬ ಇಷ್ಟವಾಗಿ ಇವನಿಗೆ ಕರ್ನಲ್ ಎಂಬ ಹೆಸರಿನಿಂದ ಗೌರವವನ್ನು ಕೊಟ್ಟ. ಇದರಿಂದ ಇವನು ಮುಂದೆ ಕರ್ನಲ್ ಸ್ಯಾಂಡರ್ಸ್ ಎಂಬ ಹೆಸರಿನಿಂದ ಕರೆಯಲ್ಪಟ್ಟನು. ಈ ಹೋಟೆಲ್ ಫ್ಲೋರಿಡಾಗೆ ಹೋಗುವ ಮಾರ್ಗದಲ್ಲಿರುವುದರಿಂದ ವ್ಯಾಪಾರವು ಚೆನ್ನಾಗಿಯೇ ನಡೆಯುತ್ತಲಿತ್ತು. ಆದರೇನು ಜೀವನದ ಪರೀಕ್ಷೆ ಎನ್ನುವುದು ಇವನನ್ನು ಬಿಡಲೇ ಇಲ್ಲ. ಆ ಹೋಟೆಲ್ ಇರುವ ಮಾರ್ಗವನ್ನು ಅಭಿವೃದ್ಧಿಯ ಕಾರಣಗಳಿಂದಾಗಿ ಮುಚ್ಚಲಾಯಿತು. ಅದಾಗಲೇ ಕರ್ನಲ್ ಸ್ಯಾಂಡರ್ಸ್ಗೆ 62 ವರ್ಷ ವಯಸ್ಸಾಗಿತ್ತು. ಸಾಮಾನ್ಯವಾಗಿ ಹೇಳುವುದಾದರೆ ನಿವೃತ್ತಿಯ ವಯಸ್ಸನ್ನು ತಲುಪಿದ್ದ. ಆದರೆ ಸ್ಯಾಂಡರ್ಸ್ನ ಜೀವನ ಸ್ಥಿತಿ ಮಾತ್ರ ಹಾಗೆಯೇ ಇತ್ತು. ಹೀಗೆ ಒಮ್ಮೆ ಏಕಾಂತದಲ್ಲಿ ಕುಳಿತು ಹತಾಶನಾಗಿ ಯೋಚಿಸುತ್ತಲಿದ್ದ. ಇವನು ಮುಂದೆ ತೆಗೆದುಕೊಂಡ ನಿರ್ಧಾರ ನಮಗೆ ಭಗವದ್ಗೀತೆಯ ಕೆಲವು ಸಾಲುಗಳು ನೆನಪಾಗಬಹುದು. ಆದುದೆಲ್ಲವೂ ಒಳ್ಳೆಯದೇ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತಿದೆ, ಮುಂದೆ ಆಗಲಿರುವುದು ಒಳ್ಳೆಯದೇ ಆಗಲಿದೆ ಎನ್ನುವಂತೆ. ಈತ ಯೋಚಿಸುತ್ತಾ ಒಂದು ನಿರ್ಧಾರಕ್ಕೆ ಬಂದ. ಏನಾಗಿದೆಯೋ ಅದು ಇರಲಿ, ಆದರೆ ನಾನಿನ್ನೂ ಮಾಡುವುದು ತುಂಬ ಬಾಕಿ ಇದೆ ಎಂದುಕೊಂಡು ತನ್ನಲ್ಲಿರುವ $87 ತೆಗೆದುಕೊಂಡು ತನ್ನ ರೆಸಿಪಿಯಿಂದಾಗಿ ಸ್ವಲ್ಪ ಸ್ವಲ್ಪ ಆಹಾರವನ್ನು ತಯಾರಿಸಿ ಬೀದಿಗಳಲ್ಲಿ ಮಾರಾಟಕ್ಕೆ ಹೊರಟ.
ಹೀಗೆ ಮಾರಾಟ ಮಾಡುತ್ತಾ ಸ್ವಲ್ಪ ಸ್ವಲ್ಪ ಆದಾಯವನ್ನು ಗಳಿಸಿಕೊಂಡ. ಮುಂದೆ ತನ್ನ ರೆಸಿಪಿಯನ್ನು ರೆಸ್ಟೋರೆಂಟ್ಗಳಿಗೆ ನೀಡಲು ಮುಂದಾದ. ಆದರೆ ಕೆಲವು ರೆಸ್ಟೋರೆಂಟ್ನವರು ಇವನನ್ನು ಆಹ್ವಾನಿಸಿದರೆ ಇನ್ನು ಕೆಲವರು ದೂರದಿಂದಲೇ ನಿರಾಕರಿಸಿದರು. ಹೀಗೆ 10 ಅಲ್ಲ, 100 ಅಲ್ಲ, 1000 ಅಲ್ಲ, 1008 ರೆಸ್ಟೋರೆಂಟ್ಗಳು ಇವನ ರೆಸಿಪಿಯನ್ನು ತಿರಸ್ಕರಿಸಿದವು. ಆದರೆ ಪರಿಸ್ಥಿತಿಯ ಪರೀಕ್ಷೆಗೆ ಕುಗ್ಗದೆ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಮುನ್ನಡೆಯುತ್ತಲೇ ಇದ್ದ. ಕೊನೆಗೆ 1009ನೇ ರೆಸ್ಟೋರೆಂಟ್ ಇವನ ರೆಸಿಪಿಯನ್ನು ಸ್ವೀಕರಿಸಿತು. ಇಲ್ಲಿಂದ ಸ್ಯಾಂಡರ್ಸ್ನ ಭಾಗ್ಯವೇ ಬದಲಾಯಿತು. ಅದಾಗಲೇ ಸ್ಯಾಂಡರ್ಸ್ಗೆ 65 ವರ್ಷ ವಯಸ್ಸಾಗಿತ್ತು. ಸ್ಯಾಂಡರ್ಸ್ನ ಈ ರೆಸಿಪಿಯಿಂದಾಗಿ ರೆಸ್ಟೋರೆಂಟ್ನಲ್ಲಿ ವ್ಯಾಪಾರ ಹೆಚ್ಚಾಗುತ್ತಾ ಹೋಯಿತು. ನಂತರ ಸ್ಯಾಂಡರ್ಸ್ನ ರೆಸಿಪಿಗಾಗಿ ಜನರು ಇವನನ್ನು ಸಂಪರ್ಕಿಸಲು ಪ್ರಾರಂಭಿಸಿದರು. ಇದು ಮುಂದೆ KFC ಅಂದರೆ ಕೆಂಟಿಗೋ ಫ್ರೈಡ್ ಚಿಕನ್ ಎಂಬ ಹೆಸರಿನಿಂದ ವಿಶ್ವವಿಖ್ಯಾತವಾಯಿತು. ಇಂದು KFCಯು 150 ದೇಶಗಳಲ್ಲಿ 25,000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇದರ ವಾರ್ಷಿಕ ಆದಾಯ $1,000,000ಗಿಂತ ಹೆಚ್ಚಾಗಿದೆ. ಇಲ್ಲಿ ಸ್ಯಾಂಡರ್ಸ್ನನ್ನು ಜೀವನವು ಹೇಗೆ ಪರೀಕ್ಷಿಸಿದೆ ನೋಡಿ. ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಸೋತು ಸುಣ್ಣವಾದರೂ ಎಲ್ಲವನ್ನೂ ತಾಳ್ಮೆಯಿಂದ, ಧೈರ್ಯದಿಂದ, ಕಠಿಣ ಪರಿಶ್ರಮದಿಂದ ಎದುರಿಸಿ ಜೀವನವನ್ನು ಸಫಲಗೊಳಿಸಿ ಯಶಸ್ವಿ ವ್ಯಕ್ತಿಯಾದ. ಈತನ ಜೀವನಕಥೆಯಿಂದ ನಾವು ತಿಳಿಯಬೇಕಾದುದೇನೆಂದರೆ, ನಿಸರ್ಗವು ನಮ್ಮ ಪರಿಶ್ರಮದ ಪರೀಕ್ಷೆ ಮಾಡುತ್ತದೆಯೇ ಹೊರತು ಪರಿಶ್ರಮವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ಹಾಗಾಗಿ ಪರಿಸ್ಥಿತಿ ಏನೇ ಇರಲಿ, ತಾಳ್ಮೆ, ಧೈರ್ಯ, ಕಠಿಣ ಪ್ರಯತ್ನ ಮತ್ತು ನಿರಂತರ ಕಲಿಕೆಯಿಂದ ಇದನ್ನು ಎದುರಿಸಿ ಜಯಿಸಿ ಬದುಕನ್ನು ಯಶಸ್ವಿಗೊಳಿಸಬೇಕು. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡುವ ಮೂಲಕ ಚಾನಲನ್ನು ಪ್ರೋತ್ಸಾಹಿಸಿ. ಇನ್ನೊಂದು ಜೀವನಕಥೆಯ ವಿಡಿಯೋವನ್ನು ನಿಮ್ಮ ಮುಂದೆ ತರುತ್ತೇವೆ. ಅಲ್ಲಿಯವರೆಗೂ ಸರ್ವರು ಸಂತೋಷದಿಂದ, ನಗುತ್ತಾ, ನಗಿಸುತ್ತಾ, ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.